ನಮ್ಮ ಮನೆಯಲ್ಲಿ ಅತಿ ಪ್ರಮಾದಕರವಾದ ವಸ್ತುಗಳನ್ನು ಇಟ್ಟುಕೊಳ್ಳಬಾರದು. ಹಾಗೆ ಇಟ್ಟುಕೊಳ್ಳುವುದರಿಂದ ಮನೆಗೆ ಹಾಗೂ ಮನೆಯ ಯಜಮಾನರಿಗೆ ಮತ್ತು ಕುಟುಂಬದಲ್ಲಿ ಇರುವವರಿಗೆ ತೊಂದರೆ ಆಗುತ್ತದೆ. ಮನೆಯಲ್ಲಿ ಇಟ್ಟುಕೊಳ್ಳದೇ ಬಾರದಂತಹ ಒಂದು ವಸ್ತುವಿನ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಸುಮಾರು ವರ್ಷಗಳಿಂದ ಯಾರು ಹೇಳುತ್ತಿದ್ದಾರೋ ಗೊತ್ತಿಲ್ಲ, ಆದರೆ ಈ ವಸ್ತುವು ಸುಮಾರು ಮನೆಗಳಲ್ಲಿ ಸೇರಿಕೊಂಡಿದೆ. ಸಂಪ್ರದಾಯದ ಪಾಲನೆ ಮಾಡುತ್ತಿರುವ ಮನೆಗಳಲ್ಲಿಯೂ ಈ ವಸ್ತುವು ಸೇರಿಕೊಂಡಿದೆ. ನಮಗೆ ಅಷ್ಟ ಐಶ್ವರ್ಯಗಳನ್ನು ತಂದುಕೊಡುತ್ತದೆ ಎಂದು ತಿಳಿದಿರುವ ಈ ವಸ್ತುವು ಘೋರ ದರಿದ್ರವನ್ನು ಸೃಷ್ಟಿ ಮಾಡುತ್ತಿದೆ, ಮನೆಗಳನ್ನು ಸರ್ವನಾಶನ ಮಾಡುತ್ತಿದೆ. ಆ ವಸ್ತುವಿನ ಹೆಸರೇ ಲಾಫಿಂಗ್ ಬುದ್ಧ. ನಮ್ಮವರು ತುಂಬ ಜನ ಚೈನಾ ಸಂಬಂಧಿಸಿರುವ ಈ ಬುದ್ಧನನ್ನು ಮನೆಯಲ್ಲಿ ಇಡುತ್ತಾರೆ. ಅನಿಷ್ಟ ಪದ್ಧತಿಯ ಅವೈಜ್ಞಾನಿಕ ಸಂಪ್ರದಾಯಕ ಈ ಬುದ್ಧನ ಗೊಂಬೆಯನ್ನು ಇಡುತ್ತಾರೆ. ಇದನ್ನು ಇಡುವುದರಿಂದ ಮನೆಯಲ್ಲಿ ತುಂಬಾ ದರಿದ್ರ. ಲಾಫಿಂಗ್ ಬುದ್ಧ ಮನೆಯಲ್ಲಿ ಇರಬಾರದು. ಯಾವ ಮನೆಯಲ್ಲಿ ಈ ಲಾಫಿಂಗ್ ಬುದ್ಧ ಇರುತ್ತಾನೋ ಆ ಮನೆಯಲ್ಲಿ ಐಶ್ವರ್ಯ ಬೆಳೆಯುತ್ತಿರುವ ಹಾಗೆ ಕಾಣಿಸಿ ಮನೆಯಲ್ಲಿ ಮನಃಶಾಂತಿ ಹಾಳಾಗುತ್ತದೆ. ಆದರೆ ನಾವು ಬುದ್ಧ ಮನೆಯಲ್ಲಿ ಇರುವುದರಿಂದ ಐಶ್ವರ್ಯ ಬರುತ್ತಿದೆ ಎಂದು ತಿಳಿದುಕೊಳ್ಳುತ್ತೇವೆ. ಆದರೆ ಮನಃಶಾಂತಿ ಹೋಗುತ್ತಿರುವುದು ನಮ್ಮ ಗಮನಕ್ಕೆ ಬರುವುದಿಲ್ಲ. ಬೇಕಾದರೆ ಗಮನಿಸಿ, ಲಾಫಿಂಗ್ ಬುದ್ಧ ಇರುವ ಮನೆಯಲ್ಲಿ ಮನಃಶಾಂತಿ ಇಲ್ಲದೆ ಇರುವುದು, ಗಂಡ ಹೆಂಡತಿಯ ಮಧ್ಯೆ ಅನ್ಯೋನ್ಯತೆ ಇಲ್ಲದೆ ಇರುವುದು, ಮಕ್ಕಳು ಪ್ರಯೋಜನಕಾರಿಯಾಗದೇ ಇರುವುದು, ಈ ತರಹದ ಸಮಸ್ಯೆಗಳು ನಡೆಯುತ್ತಾ ಇರುತ್ತದೆ. ಏಕೆಂದರೆ ಈಗಿನ ಸ್ಥಿತಿಯಲ್ಲಿ 10 ಅವತಾರಗಳಲ್ಲಿ ಅಂದರೆ ದಶಾವತಾರಗಳಲ್ಲಿ ಬುದ್ಧನದ್ದು ಒಂದು ಅವತಾರ ಎಂದು ಹೇಳುತ್ತಾರೆ. ಆದರೆ ಲಾಫಿಂಗ್ ಬುದ್ಧನು ಮತ್ತು ಗೌತಮ ಬುದ್ಧನು ಒಂದಲ್ಲ. ನಮ್ಮ ದಶಾವತಾರಗಳಲ್ಲಿ ಇರುವ ಬುದ್ಧನೇ ಬೇರೆ, ಗೌತಮ ಬುದ್ಧನೇ ಬೇರೆ. ವಿತಂಡವಾದ ಮತಕ್ಕೆ ಸೇರಿರುವಂಥ ಮತ್ತು ಹಿಂದೂ ಸಂಪ್ರದಾಯದ ವಿಗ್ರಹ ಪೂಜೆಯನ್ನು ಖಂಡಿಸಿದಂತಹ ಗೌತಮ ಬುದ್ಧನೇ ಬೇರೆ. ನಾವು ಹೇಳಿಕೊಳ್ಳುವಂತಹ ದಶಾವತಾರಗಳಲ್ಲಿ ಇರುವ ಬುದ್ಧನೇ ಬೇರೆ. ನಮ್ಮವರು ತಿಳಿಯದೆ ಆ ಬುದ್ಧನೇ ಈ ಬುದ್ಧನು ಎಂದುಕೊಳ್ಳುತ್ತಾರೆ. ಅದೇ ರೀತಿ ಚೈನಾರವರ ವಾಸ್ತುವಿಗೆ ಸಂಬಂಧಿಸಿದೆ ಈ ಬುದ್ಧ. ಅದನ್ನು ಮನೆಗಳಲ್ಲಿ ಇಡುವಂತೆ ಹೇಳುತ್ತಾರೆ. ನಾವು ಇರುವುದು ಚೈನಾದಲ್ಲಿ ಅಲ್ಲ, ನಾವು ಇರುವುದು ಇಂಡಿಯಾದಲ್ಲಿ. ಅದರಿಂದ ಇಂಡಿಯಾದಲ್ಲಿ ಪ್ರತ್ಯೇಕವಾದ ಹಿಂದೂ ಧರ್ಮದ ಸಂಪ್ರದಾಯಗಳು ಇದನ್ನು ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದ ಯಾವುದೇ ಹಿಂದೂ ದೇವರುಗಳು ಮನೆಯ ಒಳಗೆ ಬರುವುದಿಲ್ಲ. ಏಕೆಂದರೆ ಈ ವಿಗ್ರಹ ಬೇರೆ ಧರ್ಮಕ್ಕೆ ಸೇರಿದೆ. ಈ ವಿಗ್ರಹ ಇರುವಂತವರ ಮನೆಯಲ್ಲಿ ದೇವರುಗಳು ಹೆಜ್ಜೆ ಇಡುವುದೇ ಇರುವುದರಿಂದ ಮನೆಯಲ್ಲಿ ಇರುವವರಿಗೆ ಐಶ್ವರ್ಯ ಬೆಳೆಯುತ್ತಾ ಇರುತ್ತದೆ ಎಂದು ಕಾಣಿಸುತ್ತದೆ. ಕಾಲ ಕಳೆಯುತ್ತಾ ಹೋದಂತೆ ಮನಃಶಾಂತಿ ಹಾಳಾಗಿ ಘೋರ ದರಿದ್ರಗಳು ಮನೆಯನ್ನು ಆವರಿಸುತ್ತದೆ. ನೀವು ಗಮನಿಸಿ, ವ್ಯಾಪಾರದಲ್ಲಿ ನಷ್ಟ ಹೋಗುವಂಥದ್ದಾಗಲಿ, ತಮ್ಮ ಮಕ್ಕಳು ಮಾತು ಕೇಳದೆ ಇರುವುದಂತಾಗಲಿ, ಯಾವುದಾದರೂ ಆಕಸ್ಮಿಕವಾಗಿ ಕಷ್ಟಗಳು ಬರುವುದಾಗಲಿ ಎಲ್ಲ ಈ ವಿಗ್ರಹದಿಂದಲೇ ಆಗುತ್ತದೆ. ಅದರಿಂದ ಯಾವುದೇ ಕಾರಣಕ್ಕೂ ಈ ಲಾಫಿಂಗ್ ಬುದ್ಧನನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ನಿಮ್ಮ ಮನೆಯಲ್ಲಿ ಲಾಫಿಂಗ್ ಬುದ್ಧ ಇದ್ದಲ್ಲಿ ಈ ತಕ್ಷಣವೇ ಮನೆಯಿಂದ ತೆಗೆದು ಹೊರಗಡೆ ಬಿಸಾಕಿ. ಬೇಕಾದಲ್ಲಿ ಅದರ ಬದಲಿಗೆ ಒಂದು ಐರಾವತ ಗೊಂಬೆಯನ್ನು ತಂದು ಇಟ್ಟುಕೊಳ್ಳಿ. ಲಕ್ಷ್ಮೀ ಪ್ರಧಾನ. ನಿಮ್ಮ ಮನೆಯಲ್ಲಿ ಐರಾವತ ಅಂದರೆ ಬಿಳಿ ಬಣ್ಣದ ಆನೆ ಗೊಂಬೆಯನ್ನು ಇಟ್ಟುಕೊಂಡರೆ ಲಕ್ಷ್ಮೀದೇವಿ ಮನೆಗೆ ಬರುತ್ತಾಳೆ. ಅದನ್ನು ಬಿಟ್ಟು ಲಾಫಿಂಗ್ ಬುದ್ಧ ಮನೆಯಲ್ಲಿ ಇಟ್ಟುಕೊಂಡರೆ ದರಿದ್ರ ದೇವತೆ ನಿಮ್ಮ ಮನೆ ಬರುತ್ತಾಳೆ. ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.